ಇನ್ನು ಫೇಸ್ಬುಕ್ ಇದೆಲ್ಲ ಅದ್ರಲ್ಲಿ ಏನೇನೋ ಬರ್ತಾ ಇದೆ, ಅಷ್ಟು ಕೋಟಿ ಕೊಟ್ಟರು ಇಷ್ಟು ಕೋಟಿ ಕೊಟ್ಟರು ಅದೆಲ್ಲ ಶುದ್ಧ ಸುಳ್ಳು. ಅದೆಲ್ಲ ಶುದ್ಧ ಸುಳ್ಳು. ಯಾವುದು ನಾವು ಯಾರ ಹತ್ರನೂ ದುಡ್ಡು ಕೇಳಿಲ್ಲ, ಯಾರು ಕೊಡೋಕ್ಕೂ ಬಂದಿಲ್ಲ. ಅದೆಲ್ಲ ಶುದ್ಧ ಸುಳ್ಳು. ಅದು ಯಾಕೆ ಹಂಗೆ ಆಗ್ತಾರೋ ಅದೇನು ಫೇಸ್ಬುಕ್ಕು ನಮಗಂತೂ ಅರ್ಥ ಆಗ್ತಿಲ್ಲ. ಅದರಿಂದ ಯಾರ ಕಡೆಯಿಂದನೂ ನಾವು ದುಡ್ಡು ಇಸ್ಕೊಂಡಿಲ್ಲ, ಯಾರೂ ನಮ್ಗೆ ಬಂದು ಕೊಡೋಕ್ಕೆ ಹೋಗಿಲ್ಲ, ಅವ್ರ ಸಂಪರ್ಕದಲ್ಲಿ ನಾವು ಯಾರೂ ಇಲ್ಲ. ಅದರಿಂದ ನಾವು ಏನು ಫೇಸ್ಬುಕ್ನ ಮಹಾಶಯರಿಗೆ ಹೇಳ್ತೀವಿ, ಇದ್ದ ಸಂಗತಿ ಏನಾರ ಇದ್ರೆ ತಮ್ಮ ಪರಿಪೂರ್ಣ ಗೊತ್ತಿದ್ರೆ ಹಾಕ್ರಿ, ಅಂತೆ ಕಂತಿ ವಿಚಾರಗಳು ಹಾಕಿ ಜನರನ್ನೆಲ್ಲ ದಿಕ್ ತಪ್ಪಿಸ್ಬೇಡ್ರಿ ಅಂತ ನಾವು ಕೇಳ್ಕೊಂಡ್ವಿ. ಅವ್ರು ಬಂದ್ರು ಇವ್ರು ಬಂದ್ರು ನೀವು ಬಂದ್ರು 10 ಕೋಟಿ ಕೊಟ್ಟರು 20 ಕೋಟಿ ಕೊಟ್ಟರು 10 ಪೈಸನ ನಾವು ಇಸ್ಕೊಂಡಿಲ್ಲ, 10 ಪೈಸನ ಇಸ್ಕೊಂಡಿಲ್ಲ ಅವ್ರ ಹತ್ರ. ಅವ್ರ ಸಂಪರ್ಕದಲ್ಲೂ ಇಲ್ಲ. ದಯಮಾಡಿ ಅವ್ರಿಗೆ ಯಾರು ಫೇಸ್ಬುಕ್ ಅವ್ರ ಅಭಿಮಾನಿಗಳು ಇರಲಿ, ಸಂತೋಷ, ಏನು ಬೇಕಾದರೂ ಆಗಲಿ. ಆದರೆ ಸುಳ್ಳು ಮಾಧ್ಯಮದಲ್ಲಿ ಇದನ್ನು ಮಾಡೋಕ್ಕೆ ಹೋಗಬೇಡ್ರಿ. ಅದರಿಂದ ನಮ್ಮ ಮನೆತನಕ್ಕೆ ಗೌರವ ಕುಂದು ಬರುತ್ತೆ, ನಮಗೆ ನೋವಾಗುತ್ತೆ. ಜನರಲ್ಲಿ ನಮ್ಮ ಬಗ್ಗೆ ಇದೊಂದು ವೇಳೆ ತಪ್ಪು ಅಭಿಪ್ರಾಯ ಬರುತ್ತೆ. ಅದರಿಂದ ದಯಮಾಡಿ ಅವ್ರಲ್ಲಿ ಕೈ ಮುಗಿದು ಕೇಳ್ತೀವಿ, ಆ ರೀತಿ ಮಾಡುವ. ಅದು ಕಾನೂನು ಪ್ರಕ್ರಿಯೆ. ಅವ್ರಿಗಾದ್ರೂ ಕೂಡ ನೋವಾಗಿರ್ತೈತಿ, ಮಾಡಿರ್ತಾರೆ. ಸುಳ್ಳು ಯಾಕೆ ಹಾಕ್ಬೇಕಂತ ನಾನು ಹೇಳೋದು. ಅವ್ರ ಅಭಿಮಾನ ಇರಲಿ, ಏನು ಬೇಕಾದ್ರೂ ಮಾಡಲಿ, ಅವ್ರ ಹತ್ರ ಹೋಗ್ಬೇಕಾದ್ರೆ ಮಾಡಲಿ. ಆದರೆ ಇನ್ನೊಬ್ಬರ ಬಗ್ಗೆ ಹೇಳ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಸತ್ಯಾಂಶ ಇರಬೇಕಲ್ಲ. ಯಾರು ಬೇಕಾದ್ರೂ ನೋಡೋದಿಲ್ಲ. ಅದೇನು ಫೇಸ್ಬುಕ್ ಅನ್ನೋದು ಫೇಕ್ ಬುಕ್ ಆಗಿದೆ ಇವತ್ತು. ಅದೆಲ್ಲ ಬರೀ ಸುಳ್ಳು. ಯಾವ ವಿಚಾರ ನನಗಂತೂ ಮಾಡಕ್ಕೆ ಬರಲ್ಲ, ನಾವು ನೋಡೋದೇ ಇಲ್ಲ, ಅದು ನೋಡೋಕ್ಕೆ ಬರಲ್ಲ. ಮನೆಗೆ ಎಲ್ಲ ಹೇಳ್ತಿರ್ತಾರೆ ನಮ್ಮ ಹುಡುಗರವರೆಲ್ಲ, ಅದು ಸುಳ್ಳು. ದಯಮಾಡಿ ಅದನ್ನು ತಾವು ಮಾಧ್ಯಮದ ಮುಖಾಂತರ ಇಡೀ ಕರ್ನಾಟಕ ಜನಕ್ಕೆ ತಿಳಿಸ್ರಿ. ದರ್ಶನ್ ಅವರ ಬೇಲ್ ಅಪ್ಲಿಕೇಶನ್ ಸುಪ್ರೀಂ ಕೋರ್ಟ್ನಲ್ಲಿ ಅವ್ರದ್ದು ರದ್ದಾಗಿದೆ. ಅವ್ರನ್ನ ಅರೆಸ್ಟ್ ಮಾಡೋಕ್ಕಂತ ಆರ್ಡರ್ ಆಗಿದೆ. ಇದು ನಮಗೆ ನ್ಯಾಯದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ನಂಬಿಕೆ ಅದೆಲ್ಲ ಬಂದಿದೆ. ಹೈಕೋರ್ಟ್ನಾಗ ಅವ್ರಿಗೆ ಬೇಲ್ ಸಿಕ್ಕಾಗ ನಮಗೆ ಸ್ವಲ್ಪ ಆತಂಕ ಆಗಿತ್ತು. ಆದರೆ ಸರ್ಕಾರದವರು ದೊಡ್ಡ ಮನಸ್ಸು ಮಾಡಿ ಒಂದು ವಿಶೇಷ ತನಿಖೆ ಅಂತಂದು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿದ್ದು ನಮಗೆ ಭಾಳ ಇದಾಗಿತ್ತು. ಅದರಂತೆ ನ್ಯಾಯವಾದಿಗಳ ಒಂದು ತೀರ್ಮಾನ ನ್ಯಾಯಮೂರ್ತಿಗಳು ಇವತ್ತು ಆ ಬೇಲ್ ರದ್ದು ಮಾಡಿದ್ದಾರೆ. ಅದಕ್ಕೆ ನಾನು ಇಡೀ ಕರ್ನಾಟಕದಲ್ಲಿ ತಿಳಿದುಕೊಂಡ್ರೆ ಯಾವುದೇ ಅಪರಾಧಿ ತಕ್ಷಣಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಹೈಕೋರ್ಟ್ ಸುಪ್ರೀಂ ಕೋರ್ಟು ಎಲ್ಲರಿಗೂ ತಿಳಿಸ್ಕೊಟ್ಟಂಗಾಗಿದೆ. ಇದರಿಂದ ನಮಗೆ ಒಂದು ರೀತಿ ಸಮಾಧಾನ ಇದೆ. ಸರ್ಕಾರದ ಬಗ್ಗೆ ಮತ್ತು ನ್ಯಾಯದ ಬಗ್ಗೆ ನಮಗೆ ಹೆಚ್ಚಿನ ಇನ್ನೂ ನಂಬಿಕೆ ವಿಶ್ವಾಸ ಹುಟ್ಟಿದೆ. ಮುಂದೆ ಇನ್ನೂ ಕೂಡ ಈ ಕೇಸ್ನಲ್ಲಿ ನಮ್ಗೆ ನ್ಯಾಯ ಸಿಗುತ್ತೆ, ಅಪರಾಧಗಳಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ. ಅದರಿಂದ ನಮಗೆ ಇನ್ನೊಂದೇನು ನೋವು ಅಂದರೆ ನಾವು ಸರ್ಕಾರಕ್ಕೆ ನಮ್ಮ ಸದ್ಯ ನೌಕರಿ ಬಗ್ಗೆ ಕೇಳಿ ಅವರು ಕಾನೂನಲ್ಲಿ ಅವಕಾಶ ಇಲ್ಲ ಎಲ್ಲರೂ ಆದರೂ ಮತ್ತೆ ಇದೀಗ ಒಂದು ಕೇಸನ್ನು ಪರಿಗಣಿಸಿದ್ರು ಕೂಡ ಅದೂ ಕೂಡ ಆಗಿಲ್ಲ. ಆ ಒಂದು ನೋವು ನಮಗೆ ಪರಿಣಾಮದ ಬಗ್ಗೆ ನಮಗೆ ಭಾಳಷ್ಟು ಈ ಥರ ಮನೆ ವಲಯದಲ್ಲಿ ಕಿರಿಕಿರಿ ಇದೆ, ಆತಂಕ ಇದೆ. ಅದನ್ನೇನಾರು ಮಾಡಿ ಸರ್ಕಾರ ಒಂದು ಪರಿಹಾರ ಮಾಡಬೇಕು. ಈ ಕೆಳಗಡೆ ಕೋರ್ಟ್ಗಳಲ್ಲಿ ಕೇಸ್ಗಳಲ್ಲೂ ಸ್ವಲ್ಪ ತೀವ್ರವಾಗಿ ನಡೆಸೋಂಥ ವ್ಯವಸ್ಥೆ ಮಾಡಬೇಕು. ಯಾಕಂದರೆ 1 ವರ್ಷ ಆದಮೇಲೆ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಅದು ಆದೇಶ ಆಗಿದೆ ಅಂತ ನನಗೆ ಮಾಹಿತಿ ಇಲ್ಲ. ಆದರೆ ಅದನ್ನು ಸ್ವಲ್ಪ ತೀವ್ರವಾಗಿ ಅದು ವಿಚಾರಣೆಯಾಗಿ ಆದಷ್ಟು ಬೇಗ ಅದು ಕೊನೆಯ ಹಂತಕ್ಕೆ ಬರಲಿ ಅಂತ ನಾನು ಆಶೆ ಮಾಡ್ತೀನಿ. ಸೊ ಅದು ನಿಜವಾಗ್ಲೂ ಅದು ಸಾಬೀತಾಗಿದೆ. ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಸಾಬೀತಾಗಿದೆ. ಏನಪ್ಪ ಹಿಂಗೆ ನಮಗೆ ನೋವಿನ ಬಗ್ಗೆ ನೋವಿತ್ತು. ನಮಗೆ ಮಗ ಕಳ್ಕೊಂಡದ್ದು ಒಂದು ಚಿಂತೆ, ಆಮೇಲೆ ನ್ಯಾಯಾಂಗದಲ್ಲಿ ಅವ್ರಿಗೆ ಎಲ್ಲ ಸವಲತ್ತು ಸಿಗ್ತಾ ಇರೋದು ಒಂದು ಚಿಂತೆ. ನಮಗೇನೂ ಆತಂಕ ಇತ್ತು, ಆದರೂ ಕೂಡ ನಂಬಿಕೆಯೂ ಇತ್ತು. ಆದರೆ ಈ ಸುಪ್ರೀಂ ಕೋರ್ಟ್ ಅದನ್ನು ಫೈನಲ್ ಆಗಿ ಅದು ಮಾಡಿದ್ರಿಂದ ಇನ್ನೂ ಹೆಚ್ಚಿನ ವಿಶ್ವಾಸ ನಮಗೆ ನ್ಯಾಯಾಂಗದ ಬಗ್ಗೆ ಸರ್ಕಾರದ ಬಗ್ಗೆ ಮೂಡಿದೆ. ನಾವು ಮತ್ತು ಈ ವಿಚಾರದಲ್ಲಿ ಸರ್ಕಾರ ಮತ್ತು ನ್ಯಾಯಾಂಗವನ್ನು ಅಭಿನಂದಿಸ್ತೇವೆ ಮತ್ತು ಅವರಿಗೆ ನಮಸ್ಕಾರ ಹೇಳ್ತೀವಿ. ಹಾಗೇನಿಲ್ಲ, ಮಾಮೂಲಿ ಪೂಜೆ ಅಷ್ಟೇ ನಮ್ಮದು, ಅದರಲ್ಲೇನಿಲ್ಲ. ನಾವು ಏನಿಲ್ಲ, ನಮಗೆ ಒಂದು ನ್ಯಾಯ ದೊರಕಪ್ಪ, ನಾವು ಮಗ ಸೊಸೆಗೆ ಒಂದು ಆಧಾರ ಆಗಪ್ಪ, ಮಾರ್ಗ ತೋರಿಸ್ಬೇಕು ನಾನು ಬೇಡ್ಕೊಳ್ತೀನಿ ಅಷ್ಟೇ. ನಾನು ಪೂಜೆ ಮಾಡೋ ಟೈಮ್ನಲ್ಲಿ ನಮ್ಮ ಮನೆಯವರು ನನಗೆ ಸಾಮಾನ್ಯವಾಗಿ 11 ಗಂಟೆ ಕೋರ್ಟ್ ಆಗುತ್ತೆ, 12 ಗಂಟೆ ಮೇಲೆ ಆಗ್ಬೋದು ಅಂತ ಒಂದು ಏನೋ ನಂಬಿಕೆ ಇತ್ತು. ಅದು ಇಷ್ಟರೊಳಗೆ ಆಗಿರೋದು ನಮ್ಮ ಮನೆ ಪೂಜೆ ಟೈಮ್ನಲ್ಲಿ ಹೇಳಿದರು ನಮ್ಮ ಮನೆ ಬಂದು. ಯಾವುದೋ ದೇವರ ಅನುಗ್ರಹ ಆಶೀರ್ವಾದ, ಗುರುಗಳ ಆಶೀರ್ವಾದ
ಭಾಳಷ್ಟು ಜನರುಗಳು ನಮಗೆ ಗುರುಗಳು ಎಲ್ಲ ರೀತಿಯಿಂದ ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ಧರ್ಮದ ಗುರುಗಳು, ಎಲ್ಲ ಜಾತಿ ಗುರುಗಳು ಅವ್ರ ಮನೆ ತನಕ ಬಂದು ಎಲ್ಲರಿಗೂ ನಮಗೆ ಧೈರ್ಯ, ಆತ್ಮಸ್ಥೈರ್ಯ ಎಲ್ಲ ಕೊಡ್ತಾರೆ. ನೀವು ಮಾಧ್ಯಮದವರು ಕೂಡ ನಮಗೆಲ್ಲ ಇಲ್ಲಿವರೆಗೂ ಸಹಕಾರ ಕೊಟ್ಟಿದ್ದೀರ. ಆ ಬಗ್ಗೆ ನಾವು ಎಲ್ಲ ಮಾಧ್ಯಮ, ಟಿ ವಿಯವರಿಗೂ, ಪ್ರೆಸ್ನರಿಗೂ, ಪೇಪರ್ನರಿಗೂ ಎಲ್ಲರೂ ಕೂಡ ಧನ್ಯವಾದ.